ನಾನು ನಿಮ್ಮೂರವನೇ. ನೋಡಿ, ಸಿರ್ಸಿ ಅಂತ ಒಂದು ಸೌಹಾರ್ದತೆಯ ನೆಲದಲ್ಲಿ ವಿಶೇಷವಾದಂಥ ಜೀವಪುರ ಜನರುಗಳಿರುವಂಥ ಇದೊಂದು ಬಹುಸಂಸ್ಕೃತಿಯ ತೊಟ್ಟಿಲು. ಇಂಥ ಒಂದು ನೆಲದಲ್ಲಿ ನಿಮ್ಮ ನ್ಯಾಯಪರವಾದಂಥ ಹೋರಾಟದ ಜೊತೆ ನಿಲ್ಲಲಿಕ್ಕೆ ನನಗೆ ಹೆಮ್ಮೆ ಇದೆ. ನನಗೆ ಮುಖ್ಯ ಭಾಷಣಕಾರರು ಅಂತ ಕರೆದಿದ್ದಾರೆ, ಆದರೆ ನಾನು ಭಾಷಣಕಾರನಲ್ಲ, ನಾನೊಬ್ಬ ಸಂಘಟಕಾರ. ನಾನು ನಿಮ್ಮ ಜೊತೆ ನಿಂತು ಸಂಘಟನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಸಂಕಷ್ಟಗಳಿಗೆ ನಿಲ್ಲಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದನ್ನು ನಾವು ಸಾಧ್ಯವಾದಷ್ಟು ದಿವಸಕ್ಕೆ ಇಷ್ಟಿನ ದಿವಸ ಸಹಿತ ಮಾಡ್ತಾ ಬಂದಿದ್ದೇವೆ, ಇನ್ನು ಮುಂದೂ ಸಹಿತ ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ನೋಡಿ, ಒಂದು ಮಾತಿದೆ, ನಾ ಮೇರಾ ನಾ ತೇರಾ, ನಾ ಮೇರಾ ನಾ ತೇರಾ, ಯೇ ಹಿಂದೂಸ್ತಾನ್ ಸಬ್ಕಾ ಹೈ. अगर नहीं समझ गई ये बात, नुकसान सबका है. सभी की खून है शामिल यहाँ की मिट्टी में, सभी की खून है शामिल यहाँ की मिट्टी में. किसी की बाप का हिंदुस्तान इसका है. ನಾವುಗಳು ಕಟ್ಟಿರೋ ದೇಶ ಅಲ್ಲೇನ್ರಿ ಇದು? ನಮ್ಗಳು ರಕ್ತ ಇದೆ ಇಲ್ಲಿ, ನಮ್ಗಳು ಬೆವರಿದೆ. ಏನೋ ಒಂದು 10 ವರ್ಷದಿಂದ ಇವ್ರು ಯಾರು ಕೂತ್ಕೋಬಿಟ್ಟಿದ್ದಾರೆ ಅಂತ ಅವ್ರ ಕೈಗೆಲ್ಲದು ಕೊಟ್ಟು ಬಿಡಕ್ಕಾಗತ್ತಾ? ಇಂಥ ತುಂಬಾ ಶಾಗಳನ್ನ ಈ ದೇಶ ನೋಡಿದೆ. ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಏನು ಯಾರು ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ಇವತ್ತಿಗೂ ಸಹಿತ ಇವರಿಗೆ ಇವತ್ತಷ್ಟೇ ಮಾತಾಡ್ತಾ ಇದ್ದೆ ನಮ್ಮ ಸುಂದರ್ ಸರ್ ಜೊತೆಗೆ. ಇವ್ರು ಇವತ್ತು ಸಹಿತ 35% ಅಷ್ಟೇ ಓಟ್ ತಗೊಂಡಿರೋದು. ಉಳಿದ 65% ನಾವುಗಳೇ ಇರೋದು. ನಾವೇ ಮೆಜಾರಿಟಿ. ಯಾವ ದಿವಸ ನಾವು 65% ಒಂದಾಗ್ತೀವೋ ಇವ್ರದೆಲ್ಲ ಬಿತ್ತೋಗತ್ತೀರಿ ಚಿಂತನ್. ಇರ್ಲಿ ನೋಡಿ, ಈ ಸರ್ಕಾರಗಳಿದಾವಲ್ಲ, ಸರ್ಕಾರಗಳು ಸೂರ್ಯನ ಕಿರಣ ತರ ಇರಬೇಕು. ಸೂರ್ಯನ ಕಿರಣಗಳು ಹೇಗೆ ಒಬ್ಬ ಬಡವ, ಬಲ್ಲಿದ ಅಥವಾ ಮುಸಲ್ಮಾನ, ಹಿಂದೂ ಅಂತ ಅಂದ್ಬಿಟ್ಟು ಭೇದಗಳು ಮಾಡದೇ ಇದ್ದೆ ಒಂದೇ ಸಮನಾದ ಕಿರಣಗಳನ್ನ ಕೊಡ್ತಾವೋ ಆ ರೀತಿಯಾಗಿ ಸರ್ಕಾರಗಳಿರ್ಬೇಕು. ವಿಶೇಷವಾಗಿ ಪ್ರಜಾಪ್ರಭುತ್ವದ ಸರ್ಕಾರಗಳು ಅಪ್ಪ ಅಮ್ಮ ತರ ಇರಬೇಕು. ಹೇಗೆ ಅಪ್ಪ ಅಮ್ಮ ತನ್ನ ಮಕ್ಕಳನ್ನ ಒಂದೇ ರೀತಿಯಾಗಿ ನೋಡ್ತಾರೋ ಆ ರೀತಿಯಾಗಿರ್ಬೇಕು. ಆದ್ರೆ ಇವತ್ತಿನ ಸರ್ಕಾರಗಳು ಮಲ್ತಾಯಿ ಧೋರಣೆಗಳನ್ನ ತೋರಿಸ್ತಾ ಇರೋದು ತುಂಬಾ ಕಷ್ಟಗಳ ಕಾಲದಲ್ಲಿ ನಮ್ಮ ತಂದಿದೆ. ಬಟ್ ಇವೆಲ್ಲ ಹೋಗ್ತವೆ, ಜಾಸ್ತಿ ದಿವಸ ಇರಲ್ಲ. ಸಿರ್ಸಿಯಲ್ಲಿ ಆಲ್ರೆಡಿ ತೋರಿಸಿದೀವಿ ಒಮ್ಮೆ. ಅದಕ್ಕೆ ನಿಮಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನಿಮ್ಗೆ ನಾನು. ಸಿರ್ಸಿಯ ಆ ಹೋರಾಟಕ್ಕೆ ನನ್ನ ವೇದಿಕೆ ಮೇಲೆ ತುಂಬಾ ಜನ ಇದ್ದಾರೆ, ಅವ್ರ ಹೆಸರು ಹೇಳಲ್ಲ. ನಮ್ಮ ದಿವಂಗತ ಮಹೇಂದ್ರ ಕುಮಾರ್ ಇದ್ರು, ಅವರೆಲ್ಲರೂ ಸಹಿತ ಧ್ವನಿಗೂಡಿಸಿದ್ರು. ಅದಕ್ಕೆ ಧನ್ಯವಾದಗಳು ಎಲ್ಲರಿಗೂ. ಹಾಗೆ ನೋಡಿ, ಈ ಸರ್ಕಾರಗಳು ಹೀಗೆಲ್ಲ ಆಡ್ತವೆ ಅಂತ ಅಂದ್ಬಿಟ್ಟು ಬಾಬಾ ಸಾಹೇಬ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ನಮ್ಮ ಸಾಹೇಬ್ರು ಆಲ್ರೆಡಿ ಹೇಳಿದ್ರು. ಬಾಬಾ ಸಾಹೇಬ್ ಅದೇ ಕಾರಣಕ್ಕೋಸ್ಕರ ಪರ್ಸನಲ್ ಲಾಗಳ ಬಗ್ಗೆ ತುಂಬಾ ಸ್ಪಷ್ಟವಾಗಿ ಬರೆದು ಹೋದ್ರು. ಆದ್ರೆ ಇವ್ರು ಏನ್ ಮಾಡ್ತಾ ಇದಾರೆ, ಇವರು ಮುಸಲ್ಮಾನರ ವಿರೋಧಿಗಳಲ್ಲರಿ, ಇವರು ಸಂವಿಧಾನದ ವಿರೋಧಿಗಳು, ಇವರು ಬಾಬಾ ಸಾಹೇಬ್ರ ವಿರೋಧಿಗಳು, ಇವರು ದೇಶದ ವಿರೋಧಿಗಳು, ಇವರು ಈ ದೇಶದ ಸೌಹಾರ್ದತೆ ವಿರೋಧಿಗಳು. ಈ ದೇಶ ನೋಡಿ, ತುಂಬಾ ಜನ ಇವತ್ತು ನನ್ನ ಹಿಂದೂ ಸಹೋದರರು ತುಂಬಾ ಖುಷಿ ಪಡ್ತಾ ಇರ್ಬೋದು. ಮುಸಲ್ಮಾನರ ಭೂಮಿಗಳನ್ನ ಕಿತ್ಕೊಳ್ತಾ ಇದಾರೆ ಅಂತ ಅನ್ಬಿಟ್ಟು ಖುಷಿ ಪಡ್ತಾ ಇರ್ಬೋದು. ಬಟ್ ನಂಬರ್ ಸಬ್ಕಾ ಆಯೇಗಾ. आज मुसलमानों का है, कल क्रिश्चियन इंस्टीट्यूशन का आएगा, परसों बौद्धों का आएगा, तरसों ಹಿಂದುओं का आएगा. ಯಾಕೆಂದ್ರೆ ಇವರು ಹಿಂದೂ ಪರ ಅಲ್ಲ, ಇವರು ಇವರ ಸ್ನೇಹಿತರ ಪರ. ಇವರಿಗೆ ಈ ದೇಶದ ಭೂಮಿಯನ್ನ, ಸಂಪತ್ತನ್ನ, ಸವಲತ್ತುಗಳನ್ನ, ನೈಸರ್ಗಿಕ ಸಂಪನ್ಮೂಲಗಳನ್ನ ಎಲ್ಲೋ ಅವರದೇ ಆದಂತ 2-3 ಸ್ನೇಹಿತರುಗಳಿಗೆ ಕೊಟ್ಟು ಅವರನ್ನ ವಿಶ್ವಾಸದಲ್ಲಿ ಇಟ್ಕೊಂಡು ಈ ದೇಶವನ್ನ ನಡೆಸಬೇಕಾಗಿದೆ. ಆ ಕಾರಣಕ್ಕೋಸ್ಕರ ನಂಬರ್ सबका आएगा. अगर हमारे नंबर आने तक हम इंतजार कर लिए, हम जाएंगे. उसके लिए ಇವ್ರದ್ದು ಹಿಂದಿಯಲ್ಲಿ ನೀವು ಹೇಳ್ತಿರಲ್ಲ, ನಮಗೆ ಸಿರ್ಸಿ ಕಡೆ ಬಾರಿ ಡೈಲಾಗ್ ಇದೆ, ಇನ್ಕಾ ಖಾನೆ ಕಾ ದಾತ್ ಅಲಗ್, ದಿಖಾನೆ ಕಾ ದಾತ್ ಅಲಗ್. दिखाने का मुसलमान को है, ये हिंदुओं का जानकाते हैं. हिंदू लोग भी अभी पहचान लिए इन लोगों को, इनको भी दिखाएंगे, हम भी दिखाएंगे. ಅಲ್ಲ ಸ್ವಾಮಿ, ಇವರು ಹಿಂದೂ ಪರ,
ರಾಮ ಮಂದಿರದ ದುಡ್ಡನ್ನ ಹೊಡೆದವ್ರಲ್ಲೇನ್ರಿ ಇವರು? ರಾಮ ಮಂದಿರದ ಇಟ್ಟಂಗಿಯಲ್ಲಿ ದುಡ್ಡನ್ನ ಹೊಡೆದ್ರು ಇವರು. ರಾಮ ಮಂದಿರದ ದೇಣಿಗೆಯಲ್ಲಿ ದುಡ್ಡನ್ನ ಹೊಡೆದ್ರು. ರಾಮ ಮಂದಿರದ ಸೈಟ್ ಅಲ್ಲಿ 2 ಕೋಟಿನ 18 ಕೋಟಿಗೆ ಮಾರ್ಕೊಂಡು ದುಡ್ಡು ಹೊಡೆದ್ರು. ಇವತ್ತು ವರ್ಕ್ ಬೋರ್ಡ್ ಅಲ್ಲಿ ದುಡ್ಡು ಹೊಡೆಯಲ್ಲ, ನಿಮ್ಮನ್ನ ಉದ್ಧಾರ ಮಾಡ್ತೀನಿ ಅಂತ ಬಂದ್ರೆ ಹೇಗೆ ನಂಬಕ್ಕಾಗತ್ತ? ಇವ್ರನ್ನ ಆಗತ್ತೇನ್ರಿ? ಕಿಸಿ और को बना हमें नहीं. ಮುಸಲ್ಮಾನ ಹೆಣ್ಣು, ನನಗೆ ತುಂಬಾ ಈ ಕಾಮಿಡಿ ಅನ್ಸಿರೋದು, ಮುಸಲ್ಮಾನ ಹೆಣ್ಣು ಮಕ್ಕಳಿಗೆ ಇವರು ಪ್ರಾತಿನಿಧ್ಯ ಕೊಡುತ್ತಾರಂತೆ. ಪಾಪ ಮುಸಲ್ಮಾನ ಹೆಣ್ಣು ಮಕ್ಕಳು ಹಿಜಾಬ್ ಹಾಕೊಂಡು ಮನೆಯಿಂದ ಹೊರಗಡೆ ಬಂದು ಶಿಕ್ಷಣ ಪಡಿತಾ ಇದ್ರು. ಅದನ್ನ ನೋಡ್ಲಿಕ್ಕಾಗ್ಲಿಲ್ಲ ಇವರಿಗೆ. ಒಳ್ಳೆ ಸೀಳ ನಾಯಿ ತರ ಹಿಂದ್ಗಡೆ ಬಿದ್ರಲ್ರಿ ಆ ಮುಸಲ್ಮಾನ ಹೆಣ್ಮಕ್ಳ ವಿರುದ್ಧ. ಏನಿದೆ ಇದು? ದೇಶನಾ ಇದು? ಅಲ್ಲಿ ಹೋಗಿ ಪಾಪ ನಮ್ಮ ಶ್ರೀರಾಮನ ಜೈ, ಮರ್ಯಾದೆ ಪುರುಷೋತ್ತಮ ಶ್ರೀರಾಮ ಮೇಲಿಂದ ನೋಡಿ ಇವ್ರನ್ನ ಏನಪ್ಪ ಮಾಡೋದು ಅನ್ಕೊಂಡಿರ್ತಾರೆ. ಪಶ್ಮಂಡ ಪಂಗಡಕ್ಕೆ ವಕ್ನಲ್ಲಿ ಪ್ರಾತಿನಿಧ್ಯ ಅಂತೆ. ಆಯ್ತು, ನಾನೊಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಹುಡುಗ ತಾನೆ. ಆಯ್ತು, ಎಲ್ಲಾ ಶಿಕ್ಷಣ ಸಂಸ್ಥೆಗಳಲ್ಲಿ, ಎಲ್ಲಾ ಧಾರ್ಮಿಕ ಸಂಸ್ಥೆಗಳಲ್ಲಿ, ಎಲ್ಲ ಕಡೆನೂ SC ST ಸಮುದಾಯಗಳಿಗೆ, OBC ಸಮುದಾಯಕ್ಕೆ, ನಮಗೂ ನಿಮ್ಮ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ, ನಿಮ್ಮ ಏನೋ ಟ್ರಸ್ಟ್ಗಳಲ್ಲಿ, ಧಾರ್ಮಿಕ ಸಂಸ್ಥೆಗಳಲ್ಲಿ ನಮಗೆ ಮೊದಲು ಕೊಡಿ ಅಣ್ಣ, ನಮಗೆ ಪ್ರಾತಿನಿಧ್ಯ ಕೊಡಿ. ನೀವು ಹಿಂದೂನ ಉದ್ಧಾರ ಮಾಡ್ತೀನಿ ಅಂತ ಅನ್ಬಿಟ್ಟು ನೀವು ಮುಸಲ್ಮಾನರು ಉದ್ಧಾರ ಮಾಡಕ್ ಬಂದಿದ್ದೀರಾ? ಇವರು ದೊಡ್ಡ ಕಾಮಿಡಿ ರೀ ಇವರು. ನಿಮ್ಗೆ ಸ್ವಲ್ಪ ಒಂದು 3-4 ವರ್ಷದ ಹಿಂದ್ಗಡೆ ಹೋದಾಗ ಇವರು ಯಾವ ಪರ ಅಂತ ಅಂದ್ರೆ, ನಾವೊಂದು ಸಿಗಂದೂರು ಹೋರಾಟವನ್ನ ಕೈಗೆತ್ಕೊಂಡಿದ್ದೀವಿ. ಸಿಗಂದೂರು ಚಲೋ ಅಂತ. ಸಿಗಂದೂರು ಹೋರಾಟವನ್ನ ಅಂತ ದೇವಸ್ಥಾನವನ್ನ ಇವರು ಕಬಳಿಸ್ಲಿಕ್ಕೆ ಬಂದಿದ್ರು ಇವ್ರದೊಂದು ಸಮುದಾಯ. ಇದನ್ನ ನೋಡಿ ನಾವು ಇವರು ಹಿಂದೂ ಪರ ಅಂತ ಹೇಳಕ್ಕಾಗತ್ತಾ? ಇದೊಂದು ನೋಡಿ, ತುಂಬಾ ಸ್ಟ್ರಾಂಗ್ ಶಬ್ದಗಳಲ್ಲಿ ಖಂಡಿಸ್ಬೇಕು ಅಂತಂದ್ರೆ, ಇದೊಂದು ಹಾಸ್ಟೈಲ್ ಟೇಕ್ ಓವರ್. ಇದು ಹಾಸ್ಟೈಲ್ ಟೇಕ್ ಓವರ್. ಈ ಎಲ್ಲಾ ಭೂಮಿಗಳನ್ನ ಇವರ ಸ್ನೇಹಿತರಿಗೆ ಕೊಡ್ಲಿಕ್ಕೆ ಮಾಡಿರುವಂತಹ ಒಂದು ಬಹುದೊಡ್ಡ ಷಡ್ಯಂತ್ರ. ಯಾವುದೋ ಶಾಖೆಯಲ್ಲಿ ಕೂತ್ಕೊಂಡು ಬರೆದಿರುವಂತಹ ಬಿಲ್ಗಳನ್ನ ಒಪ್ಕೊಳ್ಳಿಕ್ಕೆ ನಾವು ಸಾಧ್ಯವಿಲ್ಲ. ನಿಮ್ಮ ಶಾಖೆಯ ಬಿಲ್ಗಳನ್ನ ನೀವು ನಿಮ್ಮ ಮನೇಲೆ ಇಟ್ಕೊಳ್ಳಿ. ನಮ್ಮ ಸಂಸ್ಥೆಗಳನ್ನ ನಡೆದುಕೊಳ್ಳುವ ಹೇಗೆ ಅಂತ ಅನ್ಬಿಟ್ಟು ಬಾಬಾ ಸಾಹೇಬರು ತುಂಬಾ ಸ್ಪಷ್ಟವಾಗಿ ನಮ್ಮ ಪರ್ಸನಲ್ ಲಾದಲ್ಲಿ ಬರೆದೋಗಿದ್ದಾರೆ. ಅದರ ಮೂಲಕ ನಾವು ಇದನ್ನ ಮಾಡ್ಕೊಂಡು ಹೋಗ್ತೇವೆ. ನೋಡಿ, ಇದು ಮುಸಲ್ಮಾನರ ಸಮಸ್ಯೆ ಅಲ್ಲ, ಇದು ಭಾರತದ ಸಮಸ್ಯೆ, ಇದು ಸೌಹಾರ್ದತೆ ಸಮಸ್ಯೆ, ಇದು ಸಂವಿಧಾನದ ಸಮಸ್ಯೆ. ಈ ಸಂವಿಧಾನದ ಸಮಸ್ಯೆ ಬಂದಾಗ ಕೇವಲ ಮುಸಲ್ಮಾನರು ಒಂದೇ ಅಲ್ಲ, ಅದಕ್ಕೆ ಲೋಹಿತ್ ನಾಯಕ್ನು ಬರ್ತಾರೆ, ಚಿಂತನು ಬರ್ತಾರೆ, ಮತ್ತೊಬ್ರು ಬರ್ತಾರೆ. ಪ್ರತಿಯೊಬ್ರು ನಿಮ್ ಜೊತೆ ನಿಲ್ತೀವಿ ಅಂತ ಹೇಳ್ತಾ, ಕೊನೆಯದಾಗಿ ತುಂಬಾ ಜನ ಮಾತಾಡೋದಿರ್ತಾರೋ ಹೇಳೋ ಕಾರಣಕ್ಕೋಸ್ಕರ ನಾನೇ ಹೋಸ್ಟ್, ಅವ್ರನ್ನ ಕರ್ಸ್ಕೊಂಡಿರೋಕ್ಕೋಸ್ಕರ ಅವ್ರುಗಳಿಗೆ ಅವಕಾಶ ಕೊಡಬೇಕು. ನಾನಿಲ್ಲಿ ಸ್ಥಳೀಯನಾಗಿರೋದ್ರಿಂದ ಕಡಿಮೆ ಮಾತಾಡ್ತಾ, ಕೊನೆಯದಾಗಿ ನಾನು 1-2 ಮಾತನ್ನ ಮಾತಾಡಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ನೋಡಿ, ನನಗೆ ಕೋಮುವಾದ ಮತ್ತು ಭಾರತೀಯ ಸಮಾಜ ಅಂತ ಬಂದಾಗ ನನಗೆ UR ಅನಂತಮೂರ್ತಿಯವರ ಒಂದು ಮಾತು ನನಗೆ ತುಂಬಾ ಇಷ್ಟ ಆಗತ್ತೆ. ಅದೇನಂತಂದ್ರೆ, ಈ ದೇಶದ ಮುಸಲ್ಮಾನ ಎಂದು ಕೋಮುವಾದಿ ಆಗ್ತಾನೋ, ಈ ದೇಶದ ಮುಸಲ್ಮಾನ ಎಂದು ಕೋಮುವಾದಿ ಆಗ್ತಾನೋ, ಈ ದೇಶದ ಮುಸಲ್ಮಾನ ನಾಶ ಆಗ್ತಾನೆ, ಸಂಕಷ್ಟಕ್ಕೆ ಬೀಳ್ತಾನೆ. ಆದ್ರೆ ಈ ದೇಶದ ಹಿಂದೂ ಯಾವಾಗ ಕೋಮುವಾದಿ ಆಗ್ತಾನೋ, ಈ ದೇಶವೇ ನಾಶ ಆಗತ್ತೆ. ಅದನ್ನ ನಾವು ಅರ್ಥಕೊಂಡು ನೀವು ಒಂದು ಸಹಬಾಳ್ವೆಯ ಈ ಸಮಾಜವನ್ನ ಕಟ್ಟುವ ಅಗತ್ಯ ಇದೆ. ಅದ್ರ ಜೊತೆಗೆ ಕೊನೆಯ 1-2 ಸಲಹೆಗಳಷ್ಟೇ, ಚಿಕ್ಕವನಾಗಿ ನಿಮ್ಗೆ 2 ಸಲಹೆಗಳನ್ನ ನಾನು ಕೊಡ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ನೋಡಿ, ಮುಸಲ್ಮಾನ್ ಸಮಾಜ ಒಂದು ಸಂಘಟಿತ ಸಮಾಜ. ನೀವು ಸಂಘಟಿತರಾಗಿ ಜೊತೆಗೆ ನಮ್ಮ ಹಿಂದೂ ಸಮಾಜ ಜೊತೆ ಅಥವಾ ನಮ್ಮ ಸೋಷ ಸಮುದಾಯಗಳ ಜೊತೆ ಒಂದು ಒಗ್ಗೂಡಿ ಒಂದು ಸೌಹಾರ್ದ ಸಮಾಜವನ್ನು ನಾವು ಕಟ್ಟಬೇಕು ಅಂತಂದ್ರೆ, ತಾವು ಕೇವಲ ವಕ್ಫ್ ಬೋರ್ಡ್ನ ಕಾರ್ಯಕ್ರಮ ಅಥವಾ CA ಕಾರ್ಯಕ್ರಮಗಳಷ್ಟೇ ಒಂದಾದ್ರೆ ಸಾಕಾಗಲ್ಲ. ತಾವು ಎಲ್ಲ ಜೀವಪರ ಕಾರ್ಯಕ್ರಮಗಳಿಗೆ ತಾವು ಸಾಥ್ ಕೊಡಬೇಕಾಗತ್ತೆ. ತಾವು ರೈತರ ಹೋರಾಟಗಳಲ್ಲಿ ನಮ್ಮ ಜೊತೆ ಬರಬೇಕಾಗತ್ತೆ, ಸೌಹಾರ್ದತೆ ಹೋರಾಟದಲ್ಲಿ ನಮ್ಗೆ ಬರಬೇಕಾಗತ್ತೆ, ಜಾಬ್ನ ವಿಷಯಗಳ ಸಂಘಟನೆಯಲ್ಲಿ ಬರಬೇಕಾಗತ್ತೆ. ನಮ್ಮ ಶಾನ್ಭಾಗ್ರು ಇದ್ದಾರೆ, ಶಾನ್ಭಾಗ್ರು ತುಂಬಾ ಹೋರಾಟನ ಮಾಡ್ತಾ ಇರ್ತಾರೆ, ಕಮ್ಯುನಿಸ್ಟ್ ಹೋರಾಟಗಳನ್ನ, ಅವ್ರ ಜೊತೆ ನಾವು ನಿಲ್ಬೇಕಾಗತ್ತೆ. ಆವಾಗ ನಾವು ಸೌಹಾರ್ದ ಸಮಾಜವನ್ನ ಕಟ್ಟಬಹುದು. ಇಲ್ಲ ಅಂದ್ರೆ ಮುಂದಿನ ಭವಿಷ್ಯ ನಮ್ಗೆ ಕಷ್ಟ ಬರುತ್ತೆ.
ಹಾಗೆ ನನಗೆ ತುಂಬಾ ಮುಸಲ್ಮಾನರ ಸಮಸ್ಯೆಗಳನ್ನ ನಾನು ಅರಿತಾ ಬಂದಾಗ ಶಿಕ್ಷಣದ ಕೊರತೆಗಳು ತುಂಬಾ ಕಾಣ್ತದವೆ. ನನಗೆ ತುಂಬಾ ಖುಷಿ ಆಯ್ತು ಇವತ್ತು ಬರ್ತಾ ಇದ್ದಂಗೆ ನಮ್ಮ ಒಂದು ಮುಸಲ್ಮಾನ್ ಸಹೋದರಿ ರಾಜ್ಯಕ್ಕೆ ನಂಬರ್ 1 ಬಂದಿರೋದು. ತುಂಬಾ ಅವರಿಗೆ ತುಂಬಾ ಕೃತಜ್ಞತೆಗಳು. ಎಲ್ಲ ಮುಸಲ್ಮಾನ್ ಸಮುದಾಯದ ನಮ್ಮ ಬಂಧುಗಳು ಸಹಿತ ಸಾಧ್ಯವಾದಷ್ಟು ತಾವು ಧಾರ್ಮಿಕ ಶಿಕ್ಷಣವಂತೂ ಪಡ್ಕೊಳ್ತಾನೆ ಇದ್ದೀರಿ. ಅದಕ್ಕಿಂತ ಹೆಚ್ಚಾಗಿ ಅಥವಾ ಅಷ್ಟೇ ಪ್ರತಿಯೊಬ್ಬರು ಸಹಿತ ಶಿಕ್ಷಣದಲ್ಲಿ ಕ್ರಾಂತಿ ಮಾಡಬೇಕು. ಆವಾಗ ತಾವೆಲ್ಲರೂ ಸಹಿತ ನಮ್ಮ ಜೊತೆ ಮೇನ್ ಸ್ಟ್ರೀಮ್ ಅಲ್ಲಿ ಇರ್ತೀರಿ. ಆ ಕಾರಣಕ್ಕೋಸ್ಕರ ಕೊನೆಯದಾಗಿ ಕೋಮುವಾದಿಗಳು ಮುಸಲ್ಮಾನರಿರ್ಲಿ ಹಿಂದೂಗಳಾಗಿರ್ಲಿ ಅವ್ರು ಯಾರು ಸಹಿತ ಧರ್ಮದವರಾಗಿರಲ್ಲ, ಅವರು ಸ್ವಾರ್ಥಕ್ಕೆ ಮಾಡ್ಕೊಂಡಿರ್ತಾರೆ. ದಯವಿಟ್ಟು ಎಲ್ಲ ಕೋಮುವಾದಿಗಳನ್ನ ನಾವು ಸಹಿತ ಒಂದೇ ವಾಕ್ಯದಲ್ಲಿ ಒಂದೇ ಮಾತಿನಲ್ಲಿ ನಾವು ವಿರೋಧಿಸೋಣ. ಅದಕ್ಕೆ ನೀವು ನಮ್ಮ ಜೊತೆ ಇರ್ತೀವಿ ಅನ್ಕೊಂಡಿದ್ವಿ. ನಮಸ್ಕಾರ.